ನ ಕರ್ತೃತ್ವಂ ನ ಕರ್ತೃತ್ವಂ ನ ಕರ್ತೃತ್ವಂ ನ ಕರ್ಮಾಣಿ ನ ಕರ್ಮಾಣಿ ನ ಕರ್ಮಾಣಿ ಲೋಕಸ್ಯ 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 ಸೃಜತಿ 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 ಪ್ರಭುಃ 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 ನ ಕರ್ಮ ಫಲ ಸಂಯೋಗಂ ನ ಕರ್ಮ ಫಲ ಸಂಯೋಗಂ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು 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 ಪ್ರವರ್ತತೆ 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 ನ ಕರ್ತೃತ್ವಂ ನ ಕರ್ಮಾಣಿ ನ ಕರ್ತೃತ್ವಂ ನ ಕರ್ಮಾಣಿ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ಲೋಕಸ್ಯ ಸೃಜತಿ ಪ್ರಭುಃ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ನ ಕರ್ಮ ಫಲ ಸಂಯೋಗಂ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ಸ್ವಭಾವಸ್ತು ಪ್ರವರ್ತತೆ ಸ್ವಭಾವಸ್ತು ಪ್ರವರ್ತತೆ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಆಚಾರ್ಯರು ಭಾಷ್ಯವನ್ನು ಬರೆದರೆ ಕಿಂಚ ನ ಕರ್ತೃತ್ವಂ ಸ್ವತಃ ಕುರು ಇತಿ ನಾಪಿ ಕರ್ಮಾಣಿ ರಥ ಘಟ ಪ್ರಸಾದಾದೀನಿ ಯೇಪ್ಸಿತತಮಾನಿ ಲೋಕಸ್ಯ ಸೃಜತಿ ಉತ್ಪಾದಯತಿ ಪ್ರಭುಃ ಆತ್ಮ ನಾಪಿ ರಥಾದಿ ಕೃತವತಃ ತತ್ಫಲೇನ ಸಂಯೋಗಂ ನ ಕರ್ಮಫಲ ಸಂಯೋಗಂ ಯದಿ ಕಿಂಚಿದಪಿ ಸ್ವತಃ ನ ಕರೋತಿ ನ कारयति च ದೇಹಿ ಕಸ್ತರ್ಹಿ ಕುರ್ವನ್ ಕಾರಯಂಶ್ಚ ಪ್ರವರ್ತತೆ ಇತಿ ಉಚ್ಯತೆ. ಸ್ವಭಾವಸ್ತು ಸ್ವಭಾವಃ ಸ್ವಭಾವಃ ಅವಿದ್ಯಾ ಲಕ್ಷಣ ಪ್ರಕೃತಿ ಮಾಯಾ ಪ್ರವರ್ತತೆ ದೈವೀಃ ಇತ್ಯಾದಿನ ವಕ್ಷ್ಯಮಾಣ. ಹೀಗೆ ಆಚಾರ್ಯರು ಸುದೀರ್ಘವಾಗಿ ಭಾಷ್ಯವನ್ನ ಬರೀತಾರೆ ಇದಕ್ಕೆ. ಜ್ಞಾನಿ ಅಂದ್ರೆ ಸನ್ಯಾಸಿ ಕರ್ಮಗಳನ್ನ ಬಿಡ್ತಾನೆ. ಹೇಗೆ, ಯಾಕೆ? ದೇಹೇಂದ್ರಿಯಗಳ ಕರ್ಮಗಳು ಅವಿದ್ಯೆಯಿಂದ ಆತ್ಮನಲ್ಲಿ ಆರೋಪಿತವಾಗಿರೋದ್ರಿಂದ ಜ್ಞಾನಿ ಕರ್ಮಗಳನ್ನ ಬಿಟ್ಟು ಬಿಡ್ತಾನೆ, ಅಂದ್ರೆ ಸನ್ಯಾಸ ಮಾಡ್ತಾನೆ. ಆತ್ಮ ಚಿಂತನೆಯಲ್ಲಿಯೇ ಸದಾ ತೊಡಗಿರೋ ಜ್ಞಾನಿ ದೇಹೇಂದ್ರಿಯಗಳನ್ನ ಉಪಯೋಗಿಸಿಕೊಂಡು ಕೆಲಸ ಮಾಡಿದ್ರೂ ತನಗೆ ಅದನ್ನ ಅಂಟಿಸಿಕೊಳ್ಳಿಲ್ಲ. ಸದಾ ಕರ್ಮಗಳನ್ನ ಸನ್ಯಾಸ ಮಾಡಿ ಇರ್ತಾನೆ. ಅಂದ್ರೆ ಕರ್ತೃತ್ವ ಕಾರಯಿತೃತ್ವ ಅಂದ್ರೆ ಮಾಡೋದು ಮಾಡಿಸೋದು ತನ್ನ ಮೂಲಕವಾಗಿರಲ್ಲ. ಹಾಗಂದ್ರೆ ಆ
ಆತ್ಮಚಿಂತನೆಯಲ್ಲಿರೋರಿಗೆ ದೇಹ ಕ್ರಿಯೆಗಳ ಗೊಡವೆ ಇರಲ್ಲ. ಆದರೂ ಅವನ ದೇಹೇಂದ್ರಿಯಗಳು ಕರ್ಮ ಮಾಡ್ತಿರತ್ವೆ, ಕರ್ಮ ಫಲ ಅವನಿಗೆ ಅಂಟಲ್ಲ. ಇದು ಹೇಗೆ? ಅವನ ದೇಹದ ಇಂದ್ರಿಯಗಳೇ ಕೆಲಸಗಳನ್ನ ಮಾಡತ್ವೆ. ಕೆಲಸಗಳನ್ನ ಮಾಡಿದ ಮೇಲೆ ಅದರ ಫಲಗಳು ಅವನು ತಾನೇ ಅನುಭವಿಸ್ಬೇಕು. ಯಾಕೆ ಅವನಿಗೆ ಆ ಕರ್ಮಗಳ ಫಲಗಳು ಅಂಟೋಲ್ಲ ಅಂದ್ರೆ, ಭಗವಂತ ಹಿಂದೆ ಹೇಳಿರೋ ಹಾಗೆ ಅವನು ಇದು ತನ್ನದು ಅಂತ ಅಂದುಕೊಂಡು ಮಾಡಲ್ಲ. ಸದಾ ಆತ್ಮಚಿಂತನೆಯಲ್ಲಿಯೇ ಇರ್ತಾನೆ. ಇಲ್ಲಿ ನವದ್ವಾರಗಳ ಪುರದ ಪ್ರಭು ಆತ್ಮನಾದ್ರಿಂದ ಜನರಿಗೆ ಕರ್ತೃತ್ವವನ್ನಾಗ್ಲಿ ಕರ್ಮಗಳನ್ನಾಗ್ಲಿ ಸೃಷ್ಟಿಸೋರಿಲ್ಲ. ಅಂದ್ರೆ ಜನರಿಗೆ ಅಂದ್ರೆ ಇಲ್ಲಿ ಆತ್ಮ ಪ್ರಭುವಾಗಿರೋದ್ರಿಂದ, ಜನರು ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಹೇಳಿರೋ ಹಾಗೆ ದೇಹೇಂದ್ರಿಯಗಳು. ಹಾಗಾದಾಗ ಕರ್ಮಗಳ ಸೃಷ್ಟಿಯೇ ಇಲ್ಲವೆಂದ ಮೇಲೆ ಕರ್ಮಫಲ ಸಂಯೋಗವು ಸೃಷ್ಟಿಯಾಗಲ್ಲ ಅಲ್ವಾ? ಆತ್ಮ ಯಾವುದೇ ಕರ್ಮಗಳನ್ನ ಮಾಡೋಲ್ಲ ಅಂತ ಅಂದಮೇಲೆ ಕರ್ಮಗಳ ಫಲಗಳು ಹೇಗೆ ಸೃಷ್ಟಿಯಾಗತ್ತೆ? ಆತ್ಮ ಯಾವುದನ್ನೂ ಸೃಷ್ಟಿ ಮಾಡೋಲ್ಲ. ಆದರೆ ಅಲ್ಲಿ ಸ್ವಭಾವ ಕೆಲಸ ಮಾಡ್ತಿರುತ್ತೆ. ಏನು ಸ್ವಭಾವ ಅಂದ್ರೆ? ಸ್ವ ಅಂದ್ರೆ ಸ್ವಂತದ್ದು ಅಂತ, ಸ್ವಂತವಾದ ಭಾವನೆ. ಸುಮ್ಮನೆ ಕೂತು ಯಾವುದನ್ನ ನೋಡ್ತಿರ್ತೀವಿ. ನೋಡು ಅಂತ ನಾವು ಕಣ್ಣಿಗೇನಾದ್ರೂ ಹೇಳ್ತೀವಿ, ಕಣ್ಣು ಏನೋ ನೋಡ್ತಿರತ್ತೆ. ಏನಾದ್ರೂ ತಿಂತೀವಿ, ಇದನ್ನ ನಾನು ತಿಂತಿದ್ದೀನಿ, ಇದನ್ನ ನೀನು ಅರಗಿಸ್ಲೇಬೇಕು ಅಂತ ಜಠರಕ್ಕೆ ನಾವು ಹೇಳತ್ತೀಯ ಆತ್ಮ? ಇಲ್ಲ. ಇದರ ಕೆಲಸನೇ ಅದು. ಆಹಾರ ತನ್ನ ಹತ್ರ ಬಂದಾಗ ಅದನ್ನ ಅರಗಿಸ್ಲೇಬೇಕು ಅದು. ಹೀಗೆ ಈ ದೇಹ ಅನ್ನೋ ಪುರದ ಪ್ರಭುವಾದ ಆತ್ಮ ಯಾವುದನ್ನೂ ಹೇಳಲ್ಲ. ಯಾಕೆ? ಅದಕ್ಕೆ ಯಾವುದರ ನಂಟೂ ಬೇಕಿಲ್ಲ. ಇದು ಇಂದ್ರಿಯಗಳ ಕರ್ಮ. ಇಂದ್ರಿಯಗಳು ಅವುಗಳಿಗೆ ವಹಿಸಿರೋ ಕೆಲಸಗಳನ್ನ ಅವುಗಳು ಮಾಡ್ಕೊಂಡು ಹೋಗ್ತಾ ಇರ್ತವೆ. ಹಾಗೆ ಆದಾಗ ಆತ್ಮ ಅಲ್ಲಿ ಕೆಲಸಗಳನ್ನೂ ಸೃಷ್ಟಿ ಮಾಡಲ್ಲ. ಕೆಲಸಗಳೇ ಸೃಷ್ಟಿ ಆಗದೆ ಇದ್ಮೇಲೆ ಫಲಗಳು ಹೇಗೆ? ಜ್ಞಾನ ಮೇಲೆ ಮುಚ್ಚಲ್ಪಟ್ಟ ಅಜ್ಞಾನ ಅನ್ನೋ ಹೊದಿಕೆಯಿಂದ ದೇಹೇಂದ್ರಿಯಗಳು ಹಲವಾರು ಕ್ರಿಯೆಗಳನ್ನ ಮಾಡ್ತಿರುತ್ತವೆ. ಆತ್ಮ ಯಾವಾಗಲೂ ಜ್ಞಾನದ ಪ್ರತಿನಿಧಿ. ಅದಕ್ಕೆ ಈ ಅಜ್ಞಾನದಿಂದ ಉಂಟಾಗೋ ಈ ದೇಹೇಂದ್ರಿಯಗಳ ಕೆಲಸಗಳು ಬೇಕಿರಲ್ಲ. ಆದ್ರಿಂದಲೇ ವಿವೇಕವಂತ ಜ್ಞಾನಿ ಸದಾ ಆತ್ಮಚಿಂತನೆಯಲ್ಲೇ ಇರ್ತಾನೆ. ಅಂದ್ರೆ ತನ್ನನ್ನ ಅರಿತುಕೊಳ್ಳೋದ್ರಲ್ಲಿ ಇರ್ತಾನೆ. ಆತ್ಮಶುದ್ಧಿ, ಸತ್ವಶುದ್ಧಿಯಲ್ಲಿ ನಿರತನಾಗಿರ್ತಾನೆ. ಅದರಿಂದ ದೇಹೇಂದ್ರಿಯಗಳ ಬಗೆಗೆ ಅವನಿಗೆ ಯಾವ ಚಿಂತನೆಯೂ ಇರಲ್ಲ. ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ. ನಮಸ್ಕಾರ.